ಬಂಧುಗಳೇ, ಎಲ್ಲ ಗ್ರಾಮಗಳಿಂದ ಹಳ್ಳಿಗಳಿಂದ ಹಟ್ಟಿಗಳಿಂದ ಬಂದಿರುವಂತಹ ನನ್ನ ತಾಯಂದು ಒಂದು ವಿಷಾದದ ಸಂಗತಿ ಏನು ಅಂದ್ರೆ, ಸಂವಿಧಾನ ಜಾರಿಯಾಗಿ 50 ವರ್ಷಗಳು ಕಳೆದರೂ ಕೂಡ ನಾವಿನ್ನೂ ಹೀಗೆ ಸೇರಿ ನಮ್ಮ ಆಗ್ರಹಗಳನ್ನ ಮುಂದೆ ಇಡ್ತಾನೆ ಇರಬೇಕಾಗಿದೆ ಅಲ್ಲ. ಇದು ಒಂದು ದೌರ್ಭಾಗ್ಯದ ವಿಷಯ. ಇಷ್ಟು ವರ್ಷಗಳಾದರೂ ಸಂವಿಧಾನದ ಪ್ರಕಾರವಾಗಿ ಅನೇಕ ಕಾನೂನುಗಳು ಚಾಲ್ತಿಯಲ್ಲಿದ್ರೂ ಅದರ ಫಲಾನುಭವಿಗಳು ಇನ್ನು ಆಕಾಶ ನೋಡ್ತಾ ಕೂತಿದಾರಲ್ಲ, ಇದು ಬಹಳ ಬೇಸರದ ಸಂಗತಿ. ಇದಕ್ಕೆ ಎಷ್ಟು ಕಾಲಕ್ಕೆ ಈ ರೀತಿಯ ಸಮಾವೇಶ ಮಾಡಲು ಸಾಲದು ಅನಿಸುತ್ತೆ. ನಮ್ಮ ಆಡಳಿತಗಾರರು ಸರಿಯಾಗಿ ಕಣ್ಣು ತೆರೆದಿಲ್ಲ. ಅದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಕಾರಣಗಳನ್ನೆಲ್ಲ ಪಟ್ಟಿ ಮಾಡ್ತಾ ಹೋದರೆ ತುಂಬಾ ಸಮಯ ಬೇಕಾಗುತ್ತೆ. ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಬಾಬಾ ಸಾಹೇಬರು ಮೊದಲು ಏನು ಹೇಳಿದ್ರು ಅಂದ್ರೆ, ಈ ಜಾತಿ ವ್ಯವಸ್ಥೆ ಅನ್ನೋದು ಅದೊಂದು ಧಾರ್ಮಿಕ ವ್ಯವಸ್ಥೆ ಅಲ್ಲ, ಇದು ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದ್ರೆ. ಯಾಕೆಂದ್ರೆ ವಿದ್ಯೆ, ಭೂಮಿ, ಸಂಪತ್ತು, ಅಧಿಕಾರ, ಆಯುಧಗಳ ಬಳಕೆ ಇವನ್ನೆಲ್ಲ ನಿಷೇಧಿಸಿ ಶಾಶ್ವತವಾದ ಗುಲಾಮಗಿರಿಯನ್ನ ಕೊಟ್ಟಿದ್ದಲ್ಲ ಶತಮಾನಗಳ ಕಾಲ. ಆದ ಕಾರಣ ನಾವಿನ್ನೂ ಹೀಗೆ ಇದ್ದೇವೆ. ಸ್ವಾತಂತ್ರ್ಯ ಬಂತು, ಸಂವಿಧಾನ ಬಂತು, ಆದ್ರೆ ನಮ್ಮ ಬೆಳೆಗೆ ಬರೋದಕ್ಕೆ ಬಹಳ ಕಾಲ ಆಗೋಗಿದೆ. ಯಾಕೆಂದ್ರೆ ಈ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮೇಲ್ವರ್ಗದವರು. ಜಾತಿ ಅನುಕೂಲಿತ ಜಾತಿಗಳಿಗೆ ಇದು ಶಾಶ್ವತವಾದ ಒಂದು ಸ್ಥಾನಮಾನ, ಅನುಕೂಲಗಳನ್ನ ಗಿಟ್ಟಿಸ್ಕೊಡುತ್ತೆ. ಅನನುಕೂಲಿತ ಜಾತಿಗಳಿದೆಯಲ್ಲ, ಅವ್ರಿಗೆ ಯಾವಾಗಲೂ ಅನ್ಯಾಯ, ಅವಮಾನ, ಅಸ್ಪೃಶ್ಯತೆ ಇದನ್ನ ಶಾಶ್ವತವಾಗಿ ಗೊತ್ತಿದೆ. ಅದರಿಂದ ಹೊರಗಡೆ ಬರಬೇಕಾದ್ರೆ ಬಹಳ ಕಾಲ ಬೇಕಾಗುತ್ತೆ ಅಂತ ಅಂದ್ಕೊಂಡು 75 ವರ್ಷಗಳು ಬಹಳ ಸುದೀರ್ಘವಾದ ಕಾಲ. ಇದು ಇಷ್ಟ ಆಗ್ಲೇ ನಮಗೆ ಬಹಳ ಎತ್ತರಗಳನ್ನು ಬೆಳಿಬೇಕಾಗಿತ್ತು. ಆಗ್ಲೇ ಯಾಕೆ ಆಡಳಿತದವರಿಗೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ, ರಾಷ್ಟ್ರ ಕಟ್ಟುವುದರಲ್ಲಿ ಬಹಳ ದೊಡ್ಡ ಅಡಚಣೆ ಅಂದ್ರೆ ಸಾಮಾಜಿಕ ಜೀವನದಲ್ಲಿ ಪ್ರತ್ಯೇಕತೆಯನ್ನ ಕಾಪಾಡಿಕೊಳ್ಳುವುದು. ಇದರ ಸಪರೇಷನ್ ಇನ್ ಸೋಷಿಯಲ್ ಲೈಫ್ ಅಂತ ಹೇಳ್ತಾರೆ. ನಾವು ನಮ್ಮ ಕಾನೂನುಗಳು ಇರ್ಬೋದು, ಕಾನೂನುಗಳಿದ್ರೂ ಕೂಡ ನಮಗೆ ಮುಟ್ಟದ ಹಾಗೆ ನೋಡ್ಕೊತಾರಲ್ಲ, ಆ ವ್ಯವಸ್ಥೆ ಒಳಗಡೆನೆ ಸೇರ್ಕೊಂಡಿದೆ. ಅದು ಇನ್ಬಿಲ್ಟ್ ಸಿಸ್ಟಮ್ ಆಗಿದೆ. ಸೊ ಹಾಗಾಗಿ ನಮ್ಮ ಜನ ಮೇಲೆ ಬರಕ್ಕಾಗಿಲ್ಲ. ಇನ್ನು